ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ಆ್ಯಕ್ಚುಲಿ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೇ ತುಂಬ ಬೇಜಾರಾಗುತ್ತೆ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ಅದೇನು ಅಂತಂದರೆ, ನಮ್ಮ ಹಾಸನದ ಕಿರೀಟ ಅಂತಲೇ ಕನ್ಸಿಡರ್ ಆಗಿರ್ತಕ್ಕಂಥ ನಮ್ಮ ಕಾಡಾನೆ ಭೀಮನ ಒಂದು ದಂತ ಸಂಪೂರ್ಣವಾಗಿ ಕಟ್ ಆಗಿದೆ. ಸೊ ವಿಷಯ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಕ್ಯಾಪ್ಟನ್ ಎಂಬ ಕಾಡಾನೆ ಹಾಗೆ ನಮ್ಮ ಭೀಮನ ನಡುವೆ ಒಂದು ಅಸ್ತಿತ್ವಕ್ಕಾಗಿ ಒಂದು ಹೋರಾಟ ಅನ್ನೋದು ನಡೆಯುತ್ತೆ. ಈ ಒಂದು ಹೋರಾಟದಲ್ಲಿ ನಮ್ಮ ಭೀಮ ಮೇಲುಗೈ ಸಾಧಿಸಿದ್ರೂ ಕೂಡ ಸೊ ಒಂದು ಕಾಡಾನೆ ಕ್ಯಾಪ್ಟನ್ ಮೇಲೆ ದಾಳಿ ಮಾಡಬೇಕಾದ್ರೆ ಆ ದಂತ ಮರಕ್ಕೆ ತಗಲಿ ಅವನ ಬಲಭಾಗದ ದಂತ ಆಲ್ಮೋಸ್ಟ್ ಕಂಪ್ಲೀಟ್ ಮುರಿದಾಗಿದೆ. ಆ್ಯಂಡ್ ತುಂಬ ಜನ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಏನು ಅಂತಂದರೆ, ಸೊ ಮತ್ತೆ ಅವನಿಗೆ ದಂತ ಬರ್ತಕ್ಕಂಥ ಚಾನ್ಸಸ್ ಅನ್ನೋದು ಇಲ್ಲವೇ ಇಲ್ಲ ಅಂತ. ಬಟ್ ಅದೇನಾದರೂ ಆಗಲಿ, ನಾನಾಗಿರ್ಬೋದು, ತುಂಬ ಜನ ಪ್ರಾಣಿ ಪ್ರಿಯರು ಅಥವಾ ಭೀಮನ ಅಭಿಮಾನಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರೋದು ಒಂದೇ, ಅವನ ದಂತ ಇಲ್ಲ ಅಂತಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಅವನು ಜೀವಂತವಾಗಿ ಇದ್ದಾನಲ್ವಾ ಅಷ್ಟೇ ಸಾಕು ಅಂತ. ಹೌದು, ನಿಜ, ಅವನೊಂಥರ ರಾಜನ ಥರ ಬದುಕಿದವನು. ಬಟ್ ಅಂಥವನಿಗೆ ಆ ಥರ ಆಗಿದ್ದು ನನಗಂತೂ ತುಂಬಾ ಬೇಜಾರಾಯಿತು. ಬಟ್ ಅನ್ಫಾರ್ಚುನೇಟ್, ನಾವು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಸೊ ಅಂದರೆ ಅಟ್ ಪ್ರೆಸೆಂಟ್ ಈಗ ಸಿಚುವೇಶನ್ ಯಾವ ಥರ ಇದೆ ಅಂತಂದರೆ, ಮತ್ತು ಕಾಡಾನೆ ಭೀಮ ಮತ್ತು ನಮ್ಮ ಕ್ಯಾಪ್ಟನ್ ಯಾವಾಗ ಬೇಕಾದರೂ ಕೂಡ ಸೊ ಎದುರಾಗ್ಬೋದು. ಇಫ್ ಇನ್ ಕೇಸ್ ಏನಾದರೂ ಎದುರು ಆಯಿತು ಅಂತಂದರೆ, ಸೊ ನಮ್ಮ ಭೀಮನ ಜೀವಕ್ಕೆ ಅಪಾಯ ಅನ್ನೋದು ಒಂದು ಕನ್ಫರ್ಮ್ ಅಂತಲೇ ಹೇಳಬೇಕಾಗ್ತದೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಈಗ ಎರಡೂ ಕೂಡ ಮದದಲ್ಲಿರ್ತಕ್ಕಂಥ ಆನೆಗಳೇ. ಸೊ ಇಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ, ಕ್ಯಾಪ್ಟನ್ಗೆ ದಂತ ಇರೋದ್ರಿಂದ ಸೊ ಅಟ್ಯಾಕ್ ಮಾಡಿದ್ರೆ ಸೊ ಭೀಮನಿಗೆ ಗಾಯ ಆಗೋದು ಕನ್ಫರ್ಮ್. ಆ್ಯಂಡ್ ಈಗ ಅವನು ದಂತ ಕಳೆದುಕೊಂಡು ತುಂಬ ನೋವಲ್ಲಿದ್ದಾನೆ. ಸೊ ಆದಷ್ಟು ಬೇಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಲರ್ಟ್ ಆಗಿ ಸೊ ಇದಕ್ಕೇನಾದರೂ ಒಂದು ವ್ಯವಸ್ಥೆಗಳನ್ನ ಮಾಡ್ಬೋದೇನೋ ಅಂತ ಸೊ ನಾನು ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಮ್ಮ ಮುಂದೆ ದಟ್ ಮೀನ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂದೆ ಇರ್ತಕ್ಕಂಥ ಎರಡು ದಾರಿಗಳೇನಪ್ಪ ಅಂತಂದರೆ, ಸೊ ಒಂದು ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ, ಸೊ ನಮ್ಮ ಭೀಮನಿಗೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟನ್ನು ಕೊಡಲೇಬೇಕಾಗ್ತದೆ. ಹಾಗೆ ಇವರಿಬ್ಬರೂ ಕೂಡ ಎದುರು ಆಗದೇ ಇರೋ ಥರ ನೋಡ್ಕೊಳ್ಳೇಬೇಕಾಗ್ತದೆ. ಇಫ್ ಇನ್ ಕೇಸ್ ಎದುರಾಯಿತು ಅಂತಂದರೆ ಮುಂದಿನ ಪರಿಸ್ಥಿತಿಯನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಸ್ನೇಹಿತರೆ, ಇದು ಬಿಟ್ಟು ಸೊ ಇಮಿಡಿಯೇಟಾಗಿ ಕ್ಯಾಪ್ಟನನ್ನು ಸೊ ರೀಲೊಕೇಟ್ ಮಾಡಬೇಕು, ಇಲ್ಲ ಅಂತಂದರೆ ಕ್ಯಾಪ್ಚರ್ ಮಾಡಬೇಕು. ಆ್ಯಂಡ್ ಆಲ್ಮೋಸ್ಟ್ ಇದು ತುಂಬ ಜನ ನಗಬಹುದು, ಸೊ ಕ್ಯಾಪ್ಟನ್ ಕೂಡ ಮದದಲ್ಲಿದ್ದಾನೆ ಅಂತ. ಬಟ್ ಈಗ ನಮ್ಮ ಭೀಮ ಚೆನ್ನಾಗಿರಬೇಕು ಅಂತಂದರೆ ಸೊ ಕ್ಯಾಪ್ಟನ್ನ ನಾವು ಬೇರೆ ಮಾಡಲೇಬೇಕು. ಅವನ್ನ ಬೇರೆ ಕಡೆ ಕಳಿಸೋದ ಅಥವಾ ಕ್ಯಾಂಪಲ್ಲಿ ತೊಗೊಂಬರೋದ ಏನಾದರೂ ಒಂದು ಮಾಡಿದ್ರೆ ಸೊ ನಮ್ಮ ಭೀಮ ಚೆನ್ನಾಗಿರ್ತಾನೆ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಈ ಒಂದು ಹೋರಾಟ ಅಂತಕ್ಕಂಥದ್ದು ಒಂದು ದಿನ, 2 ದಿನ, 3 ದಿನ ಹೋರಾಟ ಅಲ್ಲ. ಸೊ ಮದ ಅಂತಕ್ಕಂಥದ್ದು 2ರಿಂದ 3 ತಿಂಗಳು ಇದ್ದೇ ಇರುತ್ತೆ. ಆ ಟೈಮಲ್ಲಿ ಇಬ್ಬರೂ ಕೂಡ ಯಾವಾಗ ಕೂಡ ಎದುರಾಗ್ಬೋದು. ಸ್ನೇಹಿತರೆ, ಭೀಮ ನಮ್ಮ ಹಾಸನದಲ್ಲಿ ರಾಜನ ಥರ ಬದುಕಿದ್ದವನು. ಅವನಿಗೆ ಆ ಥರ ಆಗಿದ್ದು ನನಗಂತಲ್ಲ, ಪ್ರತಿಯೊಬ್ಬರಿಗೂ ಸಹ ತುಂಬ ಬೇಜಾರಾಗ್ತಾ ಇದೆ. ಬಟ್ ಆದರೂ ಕೂಡ ಒಂದು ನೆಮ್ಮದಿಯ ಖುಷಿಯ ವಿಷಯ ಏನು ಅಂತಂದರೆ, ಅಟ್ಲೀಸ್ಟ್ ಅವನು ಜೀವಂತವಾಗಿದ್ದಾನಲ್ಲ, ಅವನ ಜೀವಕ್ಕೆ ಏನು ಕೂಡ ಹಾನಿ ಆಗಿಲ್ವಲ್ಲ ಅಂತಕ್ಕಂಥದ್ದೇ ಸೊ ಒಂದು ನೆಮ್ಮದಿ ಆಗಿರ್ತಕ್ಕಂಥದ್ದು. ಆದಷ್ಟು ಬೇಗ ಸೊ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಕ್ಟಿವ್ ಆಗಿ ಅವನಿಗೆ ಬೇಕಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಆ ದೇವರು ಆ ಒಂದು ನಮ್ಮ ಭೀಮನಿಗೆ ಆ ನೋವನ್ನು ತಡೆದುಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ನೀಡಲಿ ಅಂತ ಬೇಡ್ಕೊಳ್ತಾ, ಸೊ ಅವು ಕಾಡಾನೆ ಭೀಮ ಆಗಿರ್ಬೋದು, ಕ್ಯಾಪ್ಟನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮವರೇ. ಎಲ್ಲರೂ ಕೂಡ ಚೆನ್ನಾಗಿರಲಿ. ಸೊ ಭೀಮನಿಗೆ ಬೇಗ ಆ ನೋವು ವಾಸಿಯಾಗಲಿ ಅಂತ ಬೇಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.